ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ನವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲ ಸ್ತ್ರೀ ಶಕ್ತಿ, ಉನ್ನತ ಸ್ತ್ರೀ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಒಂದು ವಿಶೇಷವಾದ ಅದ್ಭುತವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇದು ತುಂಬಾ ಸುಂದರವಾದ ದೃಶ್ಯ, ನೀವು ನೋಡಿರಬಹುದು. ಈಗಷ್ಟೇ ನಾವು ಯಾವ ವಿಡಿಯೋವನ್ನ ನಿಮಗೆ ತೋರಿಸಿದ್ವಿ, ಇದು ಅರೋರಾ ಬೋರಿಯಾಲಿಸ್ ಅಂದ್ರೆ ನಾರ್ದರ್ನ್ ಲೈಟ್ಸ್. ಸೊ ಇದು ಏನು ಇದು ಅಂದ್ರೆ ಐ ಥಿಂಕ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ ಸಮಯದಲ್ಲಿ ಏನು, ಸೊ ಈ ಆಟಮ್ ಸಮಯದಲ್ಲಿ ಭೂಮಿ ರಾತ್ರಿ ಹೊತ್ತು ಕೆಲವೊಂದು ದೇಶಗಳಲ್ಲಿ ಅಂದ್ರೆ ಸ್ಕ್ಯಾಂಡಿನೇವಿಯನ್ ದೇಶ ಅಂದ್ರೆ ಐಸ್ಲ್ಯಾಂಡ್, ಫಿನ್ಲೆಂಡ್, ನಾರ್ವೆ, ಸ್ವೀಡನ್, ಸೊ ಇಂತಹ ದೇಶಗಳಲ್ಲಿ ರಾತ್ರಿ ಹೊತ್ತು ಆಕಾಶದಲ್ಲಿ ನಿಮ್ಗೆ ರಿಬ್ಬನ್ ಮತ್ತೆ ಕರ್ಟನ್ ತರ ಗ್ರೀನ್ ಲೈಟ್ಸ್, ಪರ್ಪಲ್ ಲೈಟ್ಸ್ ಅಂತ ಸುಂದರವಾದ ನಿಮ್ಗೆ ಬೆಳಕು ಕಾಣುತ್ತೆ ಆಕಾಶದಲ್ಲಿ. ಸೊ ಇದನ್ನ ನಾರ್ದರ್ನ್ ಲೈಟ್ಸ್ ಅಂತ ಕರೀತಾರೆ. ಯಾಕೆ ಇದನ್ನ ನಾರ್ದರ್ನ್ ಲೈಟ್ಸ್ ಅಂತ ಕರೀತಾರೆ ಅಂದ್ರೆ ಇದು ನಾರ್ದರ್ನ್ ಲ್ಯಾಟಿಟ್ಯೂಡ್ಸ್ ಅಲ್ಲಿ ಮಾತ್ರ ಕಂಡು ಬರುತ್ತೆ. ಹೆಚ್ಚಿನ ಅಂಶ ಅಂದ್ರೆ 60 ಡಿಗ್ರೀಸ್ ಟು 75 ಡಿಗ್ರೀಸ್ ನಾರ್ತ್, ಈಕ್ವೇಟರ್ಗಿಂತ 60-75 ಡಿಗ್ರೀಸ್ ನಾರ್ತ್ ಏನಿದೆ ಆ ಜಾಗಗಳಲ್ಲಿ ಇದು ಕಂಡು ಬರುತ್ತೆ ಮೋಸ್ಟ್ಲಿ ಹೆಚ್ಚಿನ ಅಂಶ. ಸೊ ಇದೇನಿದು ಅರೋರಾ ಬೋರಿಯಾಲಿಸ್ ಅಂದ್ರೆ ಸದರ್ನ್ ಹೆಮಿಸ್ಫಿಯರ್ ಅಲ್ಲೂ ಕಂಡು ಬರುತ್ತೆ. ಅಂದ್ರೆ ಆ ಪೋಲ್ಸ್ ಏನಿದೆ, ನಾರ್ತ್ ಪೋಲ್, ಸೌತ್ ಪೋಲ್, ಆ ನಾರ್ತ್ ಪೋಲ್, ಸೌತ್ ಪೋಲ್ ಹತ್ರ ಈ ಲೈಟ್ಸ್ ಕಂಡು ಬರುತ್ತೆ. ನೀವು ಗೂಗಲ್ ನಲ್ಲಿ ಟೈಪ್ ಮಾಡಿದ್ರೆ ಇದೇನು ಅಂದ್ರೆ ಇದು ಒಂದು ಸೋಲಾರ್ ಫ್ಲೇರ್ ಅಂತಾರೆ ಅಥವಾ ಬೇರೆ ಇನ್ನೇನೋ ಅಂತಾರೆ. ಆದ್ರೆ ಇದು ಅದಲ್ಲ. ಏನಿದು ಅಂದ್ರೆ ಅರೋರಾ ಅಂದ್ರೆ ಇದು ಆರಾ ಆಫ್ ದ ಅರ್ತ್ ಅಂದ್ರೆ ಭೂಮಿಯ ದಿವ್ಯ ಕಾಂತಿ. ಇದು ಭೂಮಿಯ ದಿವ್ಯ ಕಾಂತಿ. ನಮ್ಮ ಕಣ್ಣಿಗೆ ಈ ಭೂಮಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲೈನ್ಸ್ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಥವಾ ಲೇ ಲೈನ್ಸ್ ಇರುತ್ತೆ, ಅದೆಲ್ಲ ನಮ್ಮ ಕಣ್ಣಿಗೆ ಕಾಣಲ್ಲ. ಸೊ ಕಣ್ಣಿಗೆ ಕಾಣದೇ ಇರೋದು ನಾವು ಹೆಚ್ಚಿನ ಅಂಶ ನಂಬಲ್ಲ, ಇದು ಏನಿಲ್ಲ ಅಂತ ಹೇಳ್ಬಿಡ್ತೀವಿ. ಆದ್ರೆ ಈ ಫೆನಾಮಿನಾ ಏನ್ ನಡೆಯುತ್ತೆ, ಪ್ರತಿ ವರ್ಷ ನಡೆಯುತ್ತೆ, ಅದು ಏನ್ ತೋರಿಸ್ತಾ ಇದೆ ಅಂದ್ರೆ ಭೂಮಿಯ ಜೀವಂತವಾದದ್ದು. ಇದು ಒಂದು ಭೂಮಿಯ ಜೀವಂತಿಕೆಯನ್ನ ತೋರಿಸಿ ಅದರ ಆರಾ ಏನು ಕಾಂತಿ ಅಂತ ಕರಿತೀವಿ, ಅದರ ಮೂಲಕ ಅದು ನಮ್ಗೆ ತೋರಿಸ್ತಾ ಇದೆ. ಹೋದ ವರ್ಷ ಈ ಅರೋರಾ ಅನ್ನೋದು ಬರೀ 60 ಡಿಗ್ರೀಸ್ ಮೇಲೆ ತೋರಿಸದೆ 50 ಡಿಗ್ರಿ ಲ್ಯಾಟಿಟ್ಯೂಡ್ ಅಲ್ಲೂ ಕಂಡು ಬಂತು. 50 ಡಿಗ್ರಿ ಲ್ಯಾಟಿಟ್ಯೂಡ್ ಅಲ್ಲಿ ಹೆಚ್ಚಿನ ಅಂಶ ಅದು ಕಂಡು ಬರಲ್ಲ. ಆದ್ರೆ ಹೋದ ವರ್ಷ 50 ಡಿಗ್ರಿ ಲ್ಯಾಟಿಟ್ಯೂಡ್ ಅಲ್ಲೂ ಈ ಅರೋರಾ ಬೋರಿಯಾಲಿಸ್ ಕಂಡು ಬಂತು. ಅಂದ್ರೆ ಈ UK, ಲಂಡನ್ ಅಂತ ಜಾಗದಲ್ಲೂ ಕಾಣಿಸ್ಕೊಳ್ತು. ಇದನ್ನ ಏನನ್ನ ತೋರಿಸುತ್ತೆ ನಮ್ಗೆ ಅಂದ್ರೆ ಇದು ಒಂದು ಚೇಂಜ್, ಪ್ರಪಂಚದಲ್ಲಿ ಒಂದು ಚೇಂಜ್ ನಡೀತಾ ಇದೆ ಅಂದಾಗ ಇದು ತೋರ್ಸುತ್ತೆ. ಲೈಕ್ ಹೆಚ್ಚಿನ ಅಂಶ ಚೇಂಜ್ ನಡೀತಾ ಇದ್ದಾಗ ಅದರ ಆರಾ ಸ್ಟ್ರಾಂಗ್ ಆಗತ್ತೆ, ಭೂಮಿಯ ಆರಾ ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ಇವಾಗ ಪ್ರಕೃತಿಯಲ್ಲಿ ಎಲ್ಲಾ ತರದ ಆಕ್ಸೆಲರೇಷನ್ ಅಂದ್ರೆ ಗೇರ್ ಚೇಂಜ್ ಆಗಿದೆ, ಹೈಯರ್ ಗೇರ್ ಹೋಗಿದೆ. ಆತರ ಆದಾಗ ಹೆಚ್ಚು ಫ್ಯೂಯಲ್, ಒಂದು ಕಾರ್ಗೆ ಹೆಚ್ಚು ಫ್ಯೂಯಲ್ ಬಂದಾಗ ಹೆಚ್ಚು ಪವರ್ ಬರುತ್ತಲ್ಲ, ಆ ತರ ಆಗಿದೆ. ಅದಕ್ಕಾಗಿಯೇ ಅದು 50 ಡಿಗ್ರಿ ಲ್ಯಾಟಿಟ್ಯೂಡ್ ಅಲ್ಲೂ ಕಂಡು ಬಂತು. ಯಾತಕ್ಕೆ ಏನು ಚೇಂಜ್ ಆಗಿದೆ ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ಸ್, ಏನು ನ್ಯಾಚುರಲ್ ಡಿಸಾಸ್ಟರ್ಸ್ ನಡೀತಾ ಇದೆ ಎಲ್ಲಾ ಕಡೆ, ಅರ್ಥ್ಕ್ವೇಕ್ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಫ್ಲಡ್ಸು, ಎಲ್ಲಾ ತರದ ನ್ಯಾಚುರಲ್ ಡಿಸಾಸ್ಟರ್ಸ್ ತುಂಬಾ ಹೆಚ್ಚಾಗಿದೆ ಇವಾಗ. ಅದಲ್ಲದೆ ವೆದರ್ ಪ್ಯಾಟರ್ನ್ಸ್, ನೀವು ವೆದರ್ ಪ್ಯಾಟರ್ನ್ ನೋಡಿದ್ರೆ ಅದು ಕೂಡ ತುಂಬಾ ಚೇಂಜ್ ಆಗ್ತಾ ಇದೆ. ಸೊ ಇದು ಒಂದು ಹೈಟನ್ಡ್ ಆಕ್ಟಿವಿಟಿಯಲ್ಲಿ ಇದ್ದಾಗ ಈ ಆರಾ, ಭೂಮಿಯ ಆರಾ ಏನು ಕಾಣಿಸ್ಕೊಳ್ತಾ ಇದೆ. ಅದು ರಾತ್ರಿಯ ಆಕಾಶದಲ್ಲಿ ಕಾಣೋದ್ರಿಂದ ಇದು ಸೋಲಾರ್ ಫ್ಲೇರ್ ಅಲ್ಲ. ಸೋಲಾರ್ ಫ್ಲೇರ್ ಅಂದ್ರೆ ದಿನ ಇರಬೇಕು, ಲೈಕ್ ಹಗಲಿನಲ್ಲಿ ಕಾಣಬೇಕು, ಆದ್ರೆ ಇದು ಹಗಲಿನಲ್ಲಿ ಕಾಣಲ್ಲ, ರಾತ್ರಿ ಕಾಣೋದು. ಸೊ ಹಾಗಾಗಿ ಇದು ಸೋಲಾರ್ ಫ್ಲೇರ್ ಅಲ್ಲ. ಸೊ ಏನಿದು ಚೇಂಜ್ ಏನಾಗ್ತಾ ಇದೆ ಅಂದ್ರೆ ಒಂದು ಕಾರಣಕ್ಕೇನೆ ಇದು ಚೇಂಜ್ ಆಗ್ತಾ ಇದೆ. ಯಾಕೆ ಇದೆಲ್ಲ ನ್ಯಾಚುರಲ್ ಡಿಸಾಸ್ಟರ್ಸು ಎಲ್ಲ ಯಾಕೆ ನಡೀತಾ ಇದೆ ಅಂದ್ರೆ ಭೂಮಿಯಲ್ಲಿ ಯಾವ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನ ಮನುಷ್ಯರು ನಡೆಸಬೇಕು ಅದರಂತೆ ನಡೆಸ್ತಾ ಇಲ್ಲ. ಹಾಗಾಗಿ ಈ ಪ್ರಕೃತಿ ಮತ್ತೆ ಪರಮಾತ್ಮನಿಂದ ಈ ಚೇಂಜ್ ಬರ್ತಾ ಇದೆ ನಮ್ಮಲ್ಲಿ. ಯಾಕೆಂದ್ರೆ ನಮ್ಮಲ್ಲಿ ನಾವು ಒಂದು ಚೇಂಜ್ ತಂದ್ಕೊಳ್ಳೋದಕ್ಕೆ ಇಲ್ಲಿ ಏನೋ ಒಂದು ಚೇಂಜ್ ನಡೀತಾ ಇದೆ, ನಡಿಬೇಕಾಗಿದೆ. ಯಾರಲ್ಲಿ ಚೇಂಜ್ ನಡಿಬೇಕಾಗಿದೆ ಅಂದ್ರೆ ನಮ್ಮಲ್ಲೇ, ನಾವೇ ಅಲ್ವಾ ಈ ಭೂಮಿಯಲ್ಲಿರೋದು. ಸೊ ಹಾಗಾಗಿ ನಮ್ಮಲ್ಲೇ ಒಂದು ಚೇಂಜ್, ಬದಲಾವಣೆ ತರಬೇಕಾಗಿದೆ. ಅದಕ್ಕಾಗಿಯೇ ಈ ನ್ಯಾಚುರಲ್ ಡಿಸಾಸ್ಟರ್ಸ್ ಆಗ್ಲಿ ಏನೇ ಆಗ್ಲಿ ಎಲ್ಲ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಈ ನವರಾತ್ರಿ ಅಂದು ಏನನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮಲ್ಲಿರೋ ಏನು ದುಷ್ಟತನ ಇದೆ ಅಥವಾ ತಪ್ಪು ಏನಿದೆ ಅದನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ನಮ್ಮನ್ನ ನಾವು ಪ್ರಕೃತಿ ಮತ್ತೆ ಪರಮಾತ್ಮನ ಜೊತೆ ಅಲೈನ್ ಆಗೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಯಾಕಂದ್ರೆ ವರ್ಷದಿಂದ ವರ್ಷ ಇದು ಇನ್ನೂ ಹೆಚ್ಚಾಗ್ತಾನೆ ಇರುತ್ತೆ.
ಇದು ನೋಡೋದಕ್ಕೆ ತುಂಬಾ ಸುಂದರವಾದ ಅದ್ಭುತವಾದ ಒಂದು ದೃಶ್ಯ. ಇದನ್ನ ಹೈಯರ್ ಆಲ್ಟಿಟ್ಯೂಡ್ಸ್ ಅಲ್ಲಿ, ಐ ಮೀನ್ ಆಲ್ಟಿಟ್ಯೂಡ್ ಅಲ್ಲ, ಲ್ಯಾಟಿಟ್ಯೂಡ್ ಅಲ್ಲಿ ಕಾಣ್ಬೋದು. ಆದ್ರೆ ಇದು ತುಂಬಾ ಹೆಚ್ಚಿನ ಪ್ರಬಲತೆಯನ್ನ ತೋರಿಸ್ತಾ ಇದೆ. ಅಂದ್ರೆ ನಮ್ಮಲ್ಲಿ ನಾವು ಬದಲಾವಣೆಯನ್ನ ತಂದ್ಕೋಬೇಕು ಅಂತ ಒಂದು ಸೂಚನೆ ಕೂಡ ಕೊಡ್ತಾ ಇದೆ. ಹಾಗಾಗಿ ಈ ನವರಾತ್ರಿಯಂದು ನಾವು ಇದನ್ನು ಕೂಡ ನಮ್ಮಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಧನ್ಯವಾದ.